ಡಾರ್ಲಿಂಗ್ ಭರಮಣ್ಣವ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ 2025 ಯಾವುದಂದ್ರೆ ಇದರೊಳಗೆ ದ್ವಿತೀಯ PUC ಇತಿಹಾಸ ಕ್ವಶನ್ ನಂಬರ್ ನೋಡ್ರಿ. ಏನೇನು ಕೇಳ್ಯಾರು ದ್ವಿತೀಯ PUC ಇದರೊಳಗೆ ಏನೇನು ಕೇಳ್ಯಾರು ಏನೇನು ಕೇಳಿಲ್ಲ ಎಂಬುದನ್ನು ನೋಡ್ರಿ. ಈ ಕ್ವಶನ್ ಪೇಪರ್ ಒಳಗೆ ಮೊದಲಿಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಕ್ಸಾಮ್ ಪರ್ಪಸ್ ಹೊಸ ವೀಡಿಯೋಗಾಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಇತಿಹಾಸ ಕ್ವಶನ್ ಪೇಪರ್ ಒಳಗೆ ಏನು ಕೇಳಿದ್ದಾರೆ ನೋಡಿ ಬರ್ರಿ. ಈ ಕ್ವಶನ್ ಪೇಪರ್ ಒಳಗೆ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಅಂದರೆ MCQ ಕ್ವಶನ್. ವಿದೇಶಿ ಸಾಹಿತ್ಯ ದಾರಗಳನ್ನು ಆರಿಸಿ ಬರೆಯಿರಿ. ಒಂದನೇ ಕ್ವಶನ್ ಕೇಳ್ಯಾರ ನೋಡ್ರಿ. ಸೆಕೆಂಡ್ ಒನ್ ಏನು ಕೇಳ್ಯಾರ? ಸೆಕೆಂಡ್ ಒನ್ ಹೇಳಿಕೆ 1A ಮತ್ತು ಕಾರಣ 6 ಕೇಳ್ಯಾರ. ಕಳಿಂಗ ಯುದ್ಧದ ಚಂದ್ರಗುಪ್ತ ಮೌರ್ಯ ಮತ್ತು ಕಳಿಂಗ ರಾಜನ ನಡುವೆ ನಡೆಯಿತು. ಯಾರ್ಯಾರು ನಡೆದ್ರು? ಯುದ್ಧದ ಚಂದ್ರಗುಪ್ತ ಮೌರ್ಯ ಮತ್ತು ಕಳಿಂಗ ರಾಜನ ನಡುವೆ ನಡೆಯುತ್ತೆ ಕೇಳ್ಯಾರ. ಕಾರಣ 6 ಕಳಿಂಗ ಯುದ್ಧದ ಪರಿಣಾಮ ಬಗ್ಗೆ 13ನೇ ಬಂಡೆ ಶಾಸನ ಮಾಹಿತಿ ನೀಡುತ್ತದೆ. ಈ ಕೆಳಗಿನ ಯಾವ ಹೇಳಿಕೆಗಳಿಗೆ ಸರಿಯಾದ ಉತ್ತರ ಯಾಗಿದೆ ಕೇಳ್ಯಾರ. ನೀವು ಸರಿಯಾಗಿ ನೋಡ್ಕೊರಿ ಫ್ರೆಂಡ್ಸ್. ನಾ ಕ್ವಶನ್ ನಂಬರ್ ಅಷ್ಟೇ ಸಾಲ್ವ್ ಮಾಡ್ತೀನಿ ಫ್ರೆಂಡ್ಸ್. ಥರ್ಡ್ ಒನ್ ಬಸವೇಶ್ವರ ಜನ್ಮಸ್ಥಳ. ಫೋರ್ತ್ ಒನ್ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ರಾಜಾರಾಮ್ ಮೋಹನ್ ರಾಯ್, ಸರ್ ಸೈಯದ್ ಅಹಮದ್ ಖಾನ್, 3 ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ. ಇವಾಗ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್ ರೀ. ದಯಾನಂದ ಸರಸ್ವತಿ ಆರ್ಯ ಸಮಾಜ ರೀ. ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ರೀ. ಸರ್ ಸೈಯದ್ ಅಹಮದ್ ಖಾನ್ ಅಲಿಪ್ತ ಚಳವಳಿ. ನೋಡ್ರಿ ಫ್ರೆಂಡ್ಸ್, ನೋಡ್ಕೊರೋಣ. ನೇರ ಕಾರ್ಯಾಚರಣೆಯ ದಿನದ ಕರೆ ನೀಡಿದ್ದರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಇದ್ದಿರಬಹುದು ರೀ. ಸೆಕೆಂಡ್ ಕೊಟ್ಟಿರುವ ಉತ್ತರಗಳೇ ಸರಿಯಾದ ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಮಹಾವೀರ 11 ಜನ ಶಿಷ್ಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. 11 ಜನ ಶಿಷ್ಯರನ್ನ ಏನು ಕರೀತಾರೆ ನೋಡ್ರಿ ಫ್ರೆಂಡ್ಸ್. ಅದು ಇಲ್ಲಿ ಆಪ್ಷನ್ಸ್ ತಾವ ನೋಡ್ರಿ, ಕರೆಕ್ಟ್ ನೋಡ್ರಿ ಕ್ವಶನ್ ಫರ್. ಸೆವೆಂತ್ ಒನ್ ಚೋಳರ ಗ್ರಾಮಾಡಳಿತ ತಿಳಿಸುವ ಶಿಲಾಶಾಸನ ಯಾವುದು? ಡ್ಯಾಶ್ 8 ಡ್ಯಾಶ್ ಕೃತಿಯನ್ನು ಕನ್ನಡದ ಮೊದಲ ಶಬ್ದಕೋಶ ಎಂದು ಕರೆಯುತ್ತಾರೆ. ಉತ್ತರ ಮೇರು ಕೃತಿ ನೋಡ್ರಿ ಫ್ರೆಂಡ್ಸ್. 9 ಮೊದಲ ಆಂಗ್ಲ ಮೈಸೂರು ಯುದ್ಧದ ಅಂತ್ಯಗೊಳಿಸಿದ ಒಪ್ಪಂದ. ಡ್ಯಾಶ್ 10 ಗಾಂಧೀಜಿಯವರ ಆರಂಭಿಸಿದ ಮೊದಲ ಅಸಹಕಾರ ಚಳವಳಿ. ಡ್ಯಾಶ್ ಹೊಂದಿಸಿ ಬರೆಯಿರಿ. ನೋಡ್ಕೊರಿ ಫ್ರೆಂಡ್ಸ್, ಅವನ್ನೆಲ್ಲ ನಿಮ್ಮ ಕ್ವಶನ್ ಬರ್ಕೊರಿ. ಅದ ನಂತರ ಏನು ಕೇಳ್ರಿ, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದ್ರೆ 1 ಮಾರ್ಕ್ಸಿನ ಕ್ವಶನ್ ರೀ. ನೋಡ್ಕೊರಿ ಅವನ್ ಫ್ರೆಂಡ್ಸ್. ಏನೇ ಕೇಳ ನೋಡ್ರಿ. 8 ಪ್ರಶ್ನೆ, ಪ್ರತಿಯೊಂದು 2 ಪದ ಮತ್ತು ಅಥವಾ 2 ವಾಕ್ಯಗಳಿಗೆ ಉತ್ತರಿಸಿರಿ. ಕ್ವಶನ್ ನೋಡ್ರಿ, ಇವನ್ನೆಲ್ಲ ಬಿಡಿಸ್ರಿ ಫ್ರೆಂಡ್ಸ್. ಭಾಗ ಸಿ ಒಳಗ 5 ಮಾರ್ಕ್ಸಿನ 2 ಕ್ವಶನ್ ನೋಡ್ರಿ. ಅವನ್ನ ನೋಟ್ ಮಾಡ್ಕೊರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವ. ಈ ವರ್ಷ 2025 ಜನವರಿ ಕ್ವಶನ್ ಪೇಪರ್ ರೀ ಇದೆ. ಹತ್ತು ಮಾರ್ಕ್ಸಿನ 2 ಬರಿಬೇಕು ನೋಡ್ರಿ. ಈಗ 4 ಕ್ವಶನ್ ಒಳಗೆ 4 ಕ್ವಶನ್ ಇಂಪಾರ್ಟೆಂಟ್. ಆ್ಯನ್ವಲ್ಗೆ ಯಾವ ಬರ್ತಾವ ಅನ್ನೋದು ಇಂಪಾರ್ಟೆಂಟ್ ಆಕೈತ್ರಿ. ಆದ್ದರಿಂದ ಇವು 4 ಪ್ರಾಕ್ಟೀಸ್ ಮಾಡಿಬಿಟ್ರೆ ಆರಾಮ ಯಾವಾರ ಬಂದರೂ ಬರಿಬೋದು ರೀ. ಭಾಗ ಈ ಒಳಗೆ
ಕಾಲಾನುಕ್ರಮದಲ್ಲಿ ಬರೆಯಿರಿ. ಇಲ್ಲಿ 4 ಗುರುತಿಸಿ ಕಾಲಾನುಕ್ರಮದಲ್ಲಿ ಬರೆದ್ರೆ 4 ಮಾರ್ಕ್ಸ್ ಸಿಗ್ತಾವ್ರಿ ಫ್ರೆಂಡ್ಸ್. ನೋಡ್ಕೊರಿ, ಚೆಕ್ ಮಾಡ್ಕೊರಿ. ಮತ್ತು ಇಲ್ಲಿ ತೆಳಗೆ ಮ್ಯಾಪ್ ಒಳಗೆ ಹರಪ್ಪ, ಕಂಚಿ, ಬಿಜಾಪುರ ಮತ್ತು ಕಲ್ಕತ್ತಾ ಮತ್ತು ದಂಡಿ ಕೊಟ್ಟಾರ್ರಿ. ಅವು ನೋಡ್ರಿ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ 39 ಕ್ವಶನ್ ಅವ್ರಿಗೆ ಅಷ್ಟರ ಮಾತ್ರ. ನೋಡ್ಕೊರಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಹೊಸದಾಗಿ ನಮ್ಮ ಚಾನಲ್ ನೋಡುತ್ತೀರಾ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ.